ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ಸದಸ್ಯರಾದಂತಹ ಸಿ ಟಿ ರವಿ ಅವರಿದ್ದಾರೆ. ಈಗಾಗಲೇ ಅವರು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿರುವಂತದ್ದು. ಸರ್ಕಾರದ ವಿರುದ್ಧ ಬಿಜೆಪಿಯ ಅಹೋರಾತ್ರಿ ಧರಣಿಯನ್ನ ಮುಂದುವರೆದಿರುವಂತದ್ದು. ಮೂಡ ಪ್ರಕರಣದಲ್ಲಿ ನೀವು ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಆಗುತ್ತಾ ಆಗಲ್ವಾ, ಅಥವಾ ತಪ್ಪುಗಳಿದೆಯಾ ಇಲ್ವಾ ಅದರಲ್ಲಿ? ನೋಡಿ, ಮೂಡಾದಲ್ಲಿ ಅಂಗೈ ಹುಣ್ಣಿಗೆ ಹೇಗೆ ಕನ್ನಡಿ ಬೇಕಾಗಿಲ್ವೋ, ಮೂಡ ಹಗರಣ ನಡೆದಿರೋದು ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟ. ಮುಖ್ಯಮಂತ್ರಿ ಕುಟುಂಬ ಅದರ ಫಲಾನುಭವಿ ಆಗಿರೋದು ಕೂಡ ಅಷ್ಟೇ ಸ್ಪಷ್ಟ. ಹಾಗಾಗಿ ನಿಯಮಬಾಹಿರವಾಗಿ ಮುಖ್ಯಮಂತ್ರಿ ತನ್ನ ಪ್ರಭಾವವನ್ನು ಬಳಸಿ ತನ್ನ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಹೋಗಿ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಯಾರ್ಯಾರು ಮೂಡಾದಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಒಂದು ನಿವೇಶನ ಪಡಿಬೇಕು ಅಂತ ಕನಸು ಕಟ್ಕೊಂಡು ಕಾಯ್ತಾ ಇದ್ದಾರೋ ಆ ಜನರಿಗೆ ವಂಚನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಚರ್ಚೆಗೂ ಕೊಡದಲೇ ಇರೋದು ಪ್ರಜಾಪ್ರಭುತ್ವಕ್ಕೆ ಬಗಿತಕ್ಕಂಥ ಅಪಚಾರ ಆಗತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆರೋಪ ಪ್ರತ್ಯಾರೋಪಗಳು ಬಂದಾಗ ಸರ್ಕಾರ ಶಾಂತವಾಗಿ ಆರೋಪಗಳನ್ನು ಕೇಳಿ ನಾನು ನಿರ್ದೋಷಿ ಅಂತ ಅವರು ಸಾಬೀತುಪಡಿಸಬೇಕು. ಆದ್ರೆ ಬದಲಿಗೆ ಅವರು ಆರೋಪ ಹೊರಿಸೋದೇ ತಪ್ಪು ಅಂತ ಹೇಳುವ ರೀತಿಯಲ್ಲಿ ಅವರೇನು ಆಡಳಿತ ಕೊಟ್ಟಿಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾವೀಗ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ. ರಾಜ್ಯದ ಜನರಿಗೆ ದಾಖಲೆಗಳ ಮೂಲಕ ಸತ್ಯದ ಮನವರಿಕೆ ಮಾಡ್ಕೊಳ್ತೀವಿ. ಏನೇನು ಅನ್ಯಾಯ ಆಗಿದೆ, ನೂರಾರು ಜನ ಯಾವ ರೀತಿಯಲ್ಲಿ ಸಾವಿರಾರು ನಿವೇಶನಗಳನ್ನು ಕಬಳಿಸಿದ್ದಾರೆ, ಅದರಲ್ಲಿ ಮುಖ್ಯಮಂತ್ರಿ ಕುಟುಂಬವೂ ಫಲಾನುಭವಿ ಆಗಿರೋದು, ಈ ಎಲ್ಲ ವಿಷಯಗಳನ್ನು ಎಳೆ ಎಳೆಯಾಗಿ ಬಿಡಿಸಿರೋದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿನ ಯಾರೋ ಭೂ ಒಡೆತನ ಯೋಜನೆ ಖರ್ಚಾಗಬೇಕಾಗಿದ್ದನ್ನ, ವಾಹನ ಖರೀದಿ ಖರ್ಚಾಗಬೇಕಾದನ್ನ, ಸ್ವಯಂ ಉದ್ಯೋಗ ಖರ್ಚಾಗಬೇಕಾದದನ್ನ ಬಾರಿಗೆ ಕಳಿಸಿದಾರ್ರಿ. 30 ಕೋಟಿ ರೂಪಾಯಿ ಬರೀ ಬಾರಿಗೆ ಕಳಿಸಿದ್ದಾರೆ. ತೆಲಂಗಾಣ ಎಲೆಕ್ಷನ್ಗೆ ಕೂಪನ್ ಹಂಚೋದಿಕ್ಕೆ, ಬಳ್ಳಾರಿ ಎಲೆಕ್ಷನ್ಗೆ ಖರ್ಚು ಮಾಡೋದಿಕ್ಕೆ. ಅಷ್ಟು ಮಾತ್ರ ಅಲ್ಲ, ಲಂಬೋರ್ಗಿನಿ ಕಾರು, ತೋಟದ ಮನೆ, ಕಾಂಪ್ಲೆಕ್ಸು, ಕೃಷಿ ಜಮೀನು ಎಲ್ಲ ಖರೀದಿ ಮಾಡಿದ್ದಾರೆ. ಈಗ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಆಯೋಗ ರಚನೆ ಆಗಿದೆ. ಅದ್ರ ಮೂಲಕ ನ್ಯಾಯ ಸಿಗಬಹುದು ಅಂತೀರಾ ನೀವು ಹೇಗೆ? ಕೆಂಪಣ್ಣ ಆಯೋಗ ರಚನೆ ಮಾಡಿತ್ತಲ್ಲ, ಸಿದ್ದರಾಮಯ್ಯನವರೇ ಮಾಡಿದ್ರಲ್ಲ ಕೆಂಪಣ್ಣ ಆಯೋಗನ. ರೇಡಿಯೋನಲ್ಲಿ ಮಂಡಿಸಿದ್ರ, ಟೇಬಲ್ ಮಾಡಿದ್ರ? ಕೇಳಿ ಮೊದಲು. ನೀವೇ ಮಾಡಿದ್ರಿ. ಜನರ ತೆರಿಗೆ ಹಣವನ್ನು ಇದಕ್ಕೆ ಹಾಕಿ ಮತ್ತೆ ದುರ್ವಿನಿಯೋಗ ಮಾಡ್ತೀರಿ. ಕೆಂಪಣ್ಣ ಆಯೋಗದ ವರದಿನೇ ನೀವು ಟೇಬಲ್ ಮಾಡಿಲ್ಲ. ಅದನ್ನ ಟೇಬಲ್ ಮಾಡಿದ್ರೆ ಜೈಲಿಗೆ ಹೋಗ್ತೀರಿ. ನಿಷ್ಪಕ್ಷಪಾತವಾದ ವರದಿಯನ್ನು ಮುಖ್ಯಮಂತ್ರಿ ಮೇಲೆ ಆರೋಪ ಬಂದಾಗ ಮುಖ್ಯಮಂತ್ರಿ ನೇಮಕ ಮಾಡಿದಂತ ಆಯೋಗ ನಿಷ್ಪಕ್ಷಪಾತವಾದ ವರದಿ ಕೊಡುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಸರ್, ಎರಡೂ ಕಡೆನೂ ಚರ್ಚೆಗೆ ಅವಕಾಶ ಕೊಡದೇ ಇರೋ ಹಿಂದಿನ ತಂತ್ರಗಾರಿಕೆ ಏನಿರ್ಬೋದು? ಚರ್ಚೆಗೆ ಅವಕಾಶ ಕೊಡದಿರೋದು ಅಂತ ತಂತ್ರಗಾರಿಕೆ ಏನು ಅಂದ್ರೆ, ಅವರೀಗ ಹೌದೋ ಹುಲಿಯಾ ಅಂತ ಅನ್ನೋರು ಈಗ ಹುಲಿಯಾಗಿ ಉಳಿದಿಲ್ಲ, ಇಲಿಯಾಗ್ಬಿಟ್ಟಿದ್ದಾರೆ, ಬಿಲ ಹುಡುಕ್ತಾ ಇದ್ದಾರೆ. ಇದು ಚರ್ಚೆ ಆದ್ರೆ ಅವ್ರ ಹಗರಣಗಳು ಹೊರಗೆ ಬರ್ತವೆ, ಬೆತ್ತಲಾಗ್ತಾರೆ, ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ. ನಮ್ಮ ಹತ್ರ ದಾಖಲೆಗಳಿದಾವೆ, ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ನಮ್ಮ ರಾಜ್ಯದ ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಈ ತರದ ಅಕ್ರಮವನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇವಿಷ್ಟು ಮಾಜಿ ಸಚಿವರಾದಂತಹ ಸಿ ಟಿ ರವಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.